ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯ ವಿಷಯ, ದ ಯುನೈಟೆಡ್ ಸ್ಟೇಟ್ಸ್ ಹ್ಯಾಸ್ ಇಂಪೋಸ್ಡ್ 50% ಟ್ಯಾರಿಫ್ಸ್ ಆರ್ ಟ್ಯಾಕ್ಸಸ್ ಆನ್ ಇಂಡಿಯನ್ ಗೂಡ್ಸ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಭಾರತದ ಸರಕುಗಳ ಮೇಲೆ ಅಮೆರಿಕ ಆಮದು ತೆರಿಗೆಯನ್ನ ಸುಂಕವನ್ನು ವಿಧಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇವತ್ತಿನಿಂದ ಅದು ಅಪ್ಲೈ ಆಗ್ತಾ ಇದೆ. ನೋಡಿ ಎಷ್ಟು ಪರ್ಸೆಂಟ್ ನೋಡಿ, ಟೋಟಲ್ 50% ಇದೆ. 50% ಸುಂಕವನ್ನ ವಿಧಿಸಿರೋದು ಇವತ್ತಿಂದ ಜಾರಿ ಆಗ್ಲಿಕ್ಕಿದೆ. ದಿಸ್ ಮೀನ್ಸ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ವಿಲ್ ನೌ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಚಾರ್ಜಸ್ ವೆನ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಟು ದಿ US. ಅದರ ಅರ್ಥ ಏನು? ಭಾರತದಿಂದ ಯಾರಾದರೂ ಅಥವಾ ಯಾವುದೇ ಒಂದು ಕಂಪನಿ ಇರಬಹುದು ಅಥವಾ ಇಲ್ಲಿಂದ ಯಾರಾದರೂ ರಫ್ತುದಾರರು ಅಂತ ಇರ್ತಾರಲ್ವಾ, ಆ ರಫ್ತುದಾರರು ಅಮೆರಿಕಕ್ಕೆ ಸರಕುಗಳನ್ನ ಕಳಿಸಬೇಕಾದ್ರೆ ಆವಾಗ ಅವರಿಗೆ ಹೆಚ್ಚು ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ತಮ್ಮ ಉತ್ಪನ್ನಗಳನ್ನ ಅಮೆರಿಕಕ್ಕೆ ಮಾರಾಟ ಮಾಡಬೇಕಾದ್ರೆ ಅವರಿಗೆ ಹೆಚ್ಚು ಶುಲ್ಕ ವಿಧಿಸ್ತಾರೆ. ಹಾಗೆ ನೋಡಿ, ವಿಚ್ ಮೇ ರೆಡ್ಯೂಸ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ವರ್ತ್ ಮೋರ್ ದೆನ್ $47 ಬಿಲಿಯನ್. ಇದರಿಂದಾಗಿ ಸುಮಾರು $47 ಬಿಲಿಯನ್ ನಷ್ಟು ಅಧಿಕ ಮೌಲ್ಯದ ರಫ್ತು ವಹಿವಾಟು ಕುಸಿಬಹುದು. ದ ಅಫೆಕ್ಟೆಡ್ ಸೆಕ್ಟರ್ಸ್ ಇನ್ಕ್ಲೂಡ್ ಸ್ಟೀಲ್, ಟೆಕ್ಸ್ಟೈಲ್ಸ್, ಲೆದರ್, ಫಾರ್ಮ್ ಗೂಡ್ಸ್ ಅಂಡ್ ಕೆಮಿಕಲ್ಸ್. ಮತ್ತೆ ಯಾವ ಸೆಕ್ಟರ್ ಮೇಲೆ ಇದು ಅಫೆಕ್ಟ್ ಆಗುತ್ತೆ ಅಂತಂದ್ರೆ, ಒಂದು ಸ್ಟೀಲ್, ಉಕ್ಕು, ಜವಳಿ, ಚರ್ಮ, ಕೃಷಿ ಉತ್ಪನ್ನ ಮತ್ತೆ ರಾಸಾಯನಿಕ ಕ್ಷೇತ್ರ. ಮತ್ತೆ ಇಂಡಿಯಾ ಹ್ಯಾಸ್ ನಾಟ್ ಯೆಟ್ ಅನೌನ್ಸ್ಡ್ ಎನಿ ಕೌಂಟರ್ ಟ್ಯಾರಿಫ್ಸ್. ಅವರು ಟ್ಯಾರಿಫ್ ಹಾಕಿದ್ದಾರೆ. ವಾಪಸ್ ನಾವು ಸಹ ಟ್ಯಾರಿಫ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಕೌಂಟರ್ ಟ್ಯಾರಿಫ್. ಇದರಿಂದಾಗಿ ಟ್ರೇಡ್ ವಾರ್ ಶುರು ಆಗುತ್ತೆ. ಹಾಗಾಗಿ ಇನ್ನು ಭಾರತ ಕೌಂಟರ್ ಟ್ಯಾರಿಫ್ ಮೆಜರ್ ಅನ್ನ ಅಥವಾ ಅಂತಹ ನಿರ್ಬಂಧಗಳನ್ನ ಪ್ರಕಟ ಮಾಡಿಲ್ಲ. The Prime Minister has instead asked exporters to focus on Swadeshi self-reliance to reduce dependency on foreign markets. ಪ್ರಧಾನಮಂತ್ರಿಯವರು ಸ್ವದೇಶಿ ಚಿಂತನೆಗೆ ಒತ್ತು ಕೊಡಿ ಅಂತಂದ್ರೆ, ಬೇರೆ ಮಾರುಕಟ್ಟೆಗಳ ಮೇಲೆ, ವಿದೇಶದ ಯಾವುದೋ ಒಂದು ಮಾರುಕಟ್ಟೆಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ನಮ್ಮ ದೇಶದಲ್ಲೇ ನೀವು ಮಾರಾಟ ಮಾಡಲಿಕ್ಕೆ ಮುಂದಾಗಿ ಸ್ವದೇಶಿ ಉತ್ಪನ್ನಗಳು ಹೆಚ್ಚು ಇಲ್ಲಿ ಮಾರಾಟ ಆಗಲಿ ಅಂತ ಕರೆ ನೀಡಿದ್ದಾರೆ. ಹೀಗಾಗಿ ಭಾರತ ಸ್ವಾವಲಂಬನೆ ಕಡೆ ಮುಖ ಮಾಡ್ತಿದೆ ಅಂತ ಈ ಮೂಲಕ ನಾವು ತಿಳ್ಕೊಳ್ಬಹುದು. ಇನ್ನು ಮುಂದಿನ ವಿಚಾರ, ಅ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಶೋಸ್ ದಟ್ ಗವರ್ನಮೆಂಟ್ ಸ್ಕೂಲ್ಸ್ ಅಕೌಂಟ್ ಫಾರ್ 55.9% ಆಫ್ ಟೋಟಲ್ ಎನ್ರೋಲ್ಮೆಂಟ್ಸ್ ಇನ್ ಇಂಡಿಯಾ, ವಿತ್ ರೂರಲ್ ಏರಿಯಾಸ್ ಹ್ಯಾವಿಂಗ್ 69% ಎನ್ರೋಲ್ಮೆಂಟ್ ಇನ್ ಪಬ್ಲಿಕ್ ಸ್ಕೂಲ್ಸ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂತ ಒಂದು ವರದಿ ಪ್ರಕಾರ ಭಾರತದಲ್ಲಿ ಒಟ್ಟು ದಾಖಲಾತಿ ಎಷ್ಟು ಜನ ಶಾಲೆಗೆ ಹೋಗ್ತಾರಲ್ವಾ, ಅದರಲ್ಲಿ ಟೋಟಲ್ 100% 55.9% ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಮತ್ತೆ ಗ್ರಾಮೀಣ ಭಾಗದಲ್ಲಿ ಇದು ಜಾಸ್ತಿ ಇದೆ, 69% ಇದೆ. ಹೀಗಾಗಿ ನಮ್ಮ ಸರ್ಕಾರಿ ಶಾಲೆಗಳೇ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಏನ್ ಹೇಳುತ್ತೆ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ, ಇಟ್ಸ್ ಲಾರ್ಜ್ ಸ್ಕೇಲ್ ಹೌಸ್ ಹೋಲ್ಡ್ ಸರ್ವೆ ಕಂಡಕ್ಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಕಲೆಕ್ಟ್ ಸೋಶಿಯೋ ಎಕನಾಮಿಕ್ ಡೇಟಾ. ಸಾಮಾಜಿಕ ಮತ್ತು ಆರ್ಥಿಕ ಮಾಹಿತಿಗಳನ್ನ ಕಲೆಕ್ಟ್ ಮಾಡುತ್ತೆ ಇದು, ಇನ್ಕ್ಲೂಡಿಂಗ್ ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಕನ್ಸಂಪ್ಷನ್ ಪ್ಯಾಟರ್ನ್ಸ್. ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂದ್ರೆ ಸರ್ಕಾರದ ವತಿಯಿಂದ ನಡೆಸ್ತಾ ಇರತಕ್ಕಂತಹ ಒಂದು ಸಮೀಕ್ಷೆ ಇದು. ಶಿಕ್ಷಣ, ಉದ್ಯೋಗ, ಆರ್ಥಿಕ ಚಟುವಟಿಕೆ ಎಲ್ಲದರ ಕುರಿತಾಗಿ ಮಾಹಿತಿ ಸಂಗ್ರಹ ಮಾಡುತ್ತೆ. ಇನ್ನು RTE ಆಕ್ಟ್ ಬಗ್ಗೆ ನೀವು ಕೇಳಿರಬಹುದು, ರೈಟ್ ಟು ಎಜುಕೇಶನ್ 2009. ದಿಸ್ ಆಕ್ಟ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಯಾವುದಕ್ಕೋಸ್ಕರ ಬಂದಿರೋದು? ಇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 2009 ಬಂದಿರೋದು. ಮ್ಯಾಂಡೇಟ್ಸ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಚಿಲ್ಡ್ರನ್ ಏಜ್ಡ್ 6 to 14, 6ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ಕೊಡ್ಲೇಬೇಕು ಅಂತ ಈ ಆಕ್ಟ್ ನ ಮೂಲಕ ಹೇಳಿದ್ದಾರೆ. ಮೇಕಿಂಗ್ ಗವರ್ಮೆಂಟ್ ಸ್ಕೂಲ್ಸ್ ಸೆಂಟ್ರಲ್ ಟು ಅಚೀವಿಂಗ್ ದಿಸ್ ಗೋಲ್. ಹಾಗಾಗಿ ಸರ್ಕಾರಿ ಶಾಲೆಗಳು ಈ ಒಂದು ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಬಹಳ ಪ್ರಮುಖ ಆಗಿರುತ್ತೆ. ಯಾಕಂತಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫೀಸ್ ಇರಬಹುದು, ಡೊನೇಷನ್ ಇರಬಹುದು, ಹೀಗೆ ಬೇರೆ ಬೇರೆ ವಿಧಾನಗಳಿಂದಾಗಿ ಎಲ್ಲ ಬಡವರು ತಮ್ಮ ಮಕ್ಕಳನ್ನ ಅಲ್ಲಿ ದಾಖಲಾತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಸರ್ಕಾರಿ ಶಾಲೆಗಳು ಮುಂದೆ ಬಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಇದಾದ ನಂತರ ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಲಾಂಚ್ಡ್ ದಿ ಆದಿ ಕರ್ಮಯೋಗಿ ಇನಿಷಿಯೇಟಿವ್ ಟು ಟ್ರೈನ್ ಟ್ರೈಬಲ್ ಯೂತ್ ಆಸ್ ಚೇಂಜ್ ಲೀಡರ್ಸ್ ಎಟ್ ದಿ ವಿಲೇಜ್ ಲೆವೆಲ್ ಫಾರ್ ಇಂಪ್ರೂವಿಂಗ್ ಲೋಕಲ್ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್.
ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಏನ್ ಮಾಡಿದೆ, ಆದಿ ಕರ್ಮಯೋಗಿ ಅಂತ ಒಂದು ಹೊಸ ಯೋಜನೆಯನ್ನು ಆರಂಭಿಸ್ತಾ ಇದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಬುಡಕಟ್ಟು ಜನದ ಅಥವಾ ಆ ಸಮುದಾಯದ ಯುವ ಜನರು ಇರ್ತಾರಲ್ವಾ, ಅವರನ್ನ ಮುಖ್ಯವಾಗಿ ಒಂದು ಚೇಂಜ್ ಲೀಡರ್ಸ್ ತರ, ಬದಲಾವಣೆಯ ರೂವಾರಿಗಳು ಅಂತ ಕರಿಬಹುದು, ಅಥವಾ ಅವರಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸೋದು, ಆ ರೀತಿ ಅವರನ್ನ ಹೊಸ ವ್ಯಕ್ತಿ ಅಂತಂದ್ರೆ ಆ ಒಂದು ಸಮುದಾಯದ ಒಬ್ಬ ಮುಂದಾಳುವಾಗಿ ಅವರನ್ನ ರೂಪಿಸ್ತಾರೆ. ಮತ್ತೆ ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಆಡಳಿತವನ್ನ ಅಭಿವೃದ್ಧಿಯನ್ನು ಸುಧಾರಿಸೋದು ಇದರ ಮುಖ್ಯವಾದ ಉದ್ದೇಶ. ಇನ್ನು ಆದಿ ಕರ್ಮಯೋಗಿ ಇಸ್ ಅ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಫಾರ್ ಟ್ರೈಬಲ್ ಕಮ್ಯುನಿಟೀಸ್. ಇದು ಏನ್ ಮಾಡೋದು, ಸಮುದಾಯಗಳ, ಅದರಲ್ಲೂ ಬುಡಕಟ್ಟು ಸಮುದಾಯದ ಬಗ್ಗೆ ಹೇಳ್ತಾ ಇದ್ದೇವೆ ಇಲ್ಲಿ, ಅವರ ಸಾಮರ್ಥ್ಯ ವೃದ್ಧಿಸೋದು, ಏಮಿಂಗ್ ಟು ಎಂಪವರ್ ಸೆಲೆಕ್ಟೆಡ್ ಯೂತ್ ವಿತ್ ಸ್ಕಿಲ್ಸ್ ಇನ್ ಲೀಡರ್ಶಿಪ್, ಗವರ್ನೆನ್ಸ್ ಅಂಡ್ ಕಮ್ಯುನಿಟಿ ಪ್ರಾಬ್ಲಮ್ ಸಾಲ್ವಿಂಗ್. ಅಂದ್ರೆ ಸೆಲೆಕ್ಟ್ ಮಾಡಿರ್ತಾರೆ, ಕೆಲವು ಯುವಕರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ನಾಯಕತ್ವದ ಗುಣ ಆಗಿರಬಹುದು, ಆ ಸ್ಕಿಲ್ಲು, ಆಡಳಿತ ನಡೆಸೋದು, ಸಮುದಾಯದ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು ಅನ್ನೋದು, ಆ ಒಂದು ಕೌಶಲ್ಯಗಳನ್ನ ಅವರಿಗೆ ತಿಳಿಸ್ಕೊಡ್ತಾರೆ. ಇದು ಟ್ರೈಬಲ್ ಸಬ್ ಪ್ಲಾನ್ ಅಪ್ರೋಚ್. ಇದು TSP ಇಸ್ ಅ ಪ್ಲಾನಿಂಗ್ ಸ್ಟ್ರಾಟಜಿ ಎನ್ಶೋರಿಂಗ್ ಟಾರ್ಗೆಟೆಡ್ ಎಕ್ಸ್ಪೆಂಡಿಚರ್ ಫಾರ್ ಟ್ರೈಬಲ್ ಡೆವಲಪ್ಮೆಂಟ್, ಲಿಂಕಿಂಗ್ ಸಚ್ ಇನಿಷಿಯೇಟಿವ್ಸ್ ವಿತ್ ಇನ್ಕ್ಲೂಸಿವ್ ಗ್ರೋತ್ ಅಂಡ್ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್. ಬುಡಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಹೇಗೆ ಹಣ ಹಂಚಿಕೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇರುವಂತಹ ಒಂದು ಕಾರ್ಯತಂತ್ರ. ಇದರಿಂದಾಗಿ ಎಲ್ಲ ಸಮುದಾಯಗಳ ಸರ್ವತೋಮುಖ ಕಲ್ಯಾಣ ಆಗ್ಬೇಕು ಅನ್ನುವಂತ ಗುರಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಆದಿ ಕರ್ಮಯೋಗಿ ಒಂದು ದೊಡ್ಡ ಗುರಿಯ ಒಂದು ಭಾಗ. ಇನ್ನು ಮುಂದಿನ ವಿಚಾರ, ನ್ಯೂ ರಿಸರ್ಚ್ ಶೋಸ್ ದಟ್ ಫಾರ್ಗೆಟಿಂಗ್ ಇಸ್ ಅ ನ್ಯಾಚುರಲ್ ಬ್ರೈನ್ ಪ್ರೊಸೆಸ್ ವೈಲ್ ರಿಮೆಂಬರಿಂಗ್ ರಿಕ್ವೈರ್ಸ್ ಎಫರ್ಟ್ ಆಸ್ ಮೆಮೊರೀಸ್ ಮಸ್ಟ್ ಬಿ ರೀಬಿಲ್ಟ್, ರೀಇನ್ಫೋರ್ಸ್ಡ್ ಅಂಡ್ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಡಿಕೆ. ಅಂದ್ರೆ ಹೊಸ ಸಂಶೋಧನೆ ಪ್ರಕಾರ ಮರೆವು ಅನ್ನೋದು ಸಹಜವಾದ ಮೆದುಳಿನ ಪ್ರಕ್ರಿಯೆ. ಅಂತಂದ್ರೆ ನಮಗ ಎಲ್ಲ ನೆನಪಿಲ್ಲದೆ ಇರಲ್ಲ, ನಿನ್ನೆ ಓದಿದ್ದು ಇವತ್ತು ನೆನಪಿರೋದಿಲ್ಲ, ಎಷ್ಟೋ ದಿನಗಳ ಹಿಂದೆ ಓದಿರ್ತೇವೆ, ಅಥವಾ ಯಾವುದಕ್ಕೆ ಯಾರಿಗೆ ಹೇಳಿರ್ತೇವೆ ಏನನ್ನು ನೆನಪಿರೋದಿಲ್ಲ. ಯಾಕಂದ್ರೆ ಮರೆವು ಅನ್ನೋದು ಸಹಜವಾಗಿ ಬ್ರೈನ್ ನಲ್ಲಿ ಆಗುವಂತ ಒಂದು ಪ್ರಕ್ರಿಯೆ. ಆದ್ರೆ ನೆನಪಿನ ಶಕ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಶ್ರಮ ಪಡಬೇಕಾಗತ್ತೆ. ಈಗ ನೆನಪಿರೋದು, ಈಗ ನಾವು ಯಾವುದೋ ಒಂದನ್ನ ಓದಿರ್ತೀವಿ, ಈಗ ನೆನಪಿರುತ್ತೆ, ಆದ್ರೆ ಮತ್ತೆ 1 ತಿಂಗಳ ನಂತರ ಸಹ ಅದು ನೆನಪಿರ್ಬೇಕು ಅಂತಂದ್ರೆ ರಿವಿಷನ್ ಮಾಡ್ಬೇಕಾಗತ್ತೆ. ಆಟೋಮ್ಯಾಟಿಕ್ ಆಗಿ ಅದು ನೆನಪಿರೋದಿಲ್ಲ. ಈ ಬ್ರೈನ್ ಸೆಲ್ಗಳು ಹೊಸ ಹೊಸ ರೀತಿ ಹುಟ್ಕೊಳ್ಳುತ್ತೆ, ಕೆಲವು ಸೆಲ್ಗಳು ಸಾಯ್ತಾ ಇರುತ್ತವೆ, ಎಲ್ಲ ನೆನಪಿರೋದಿಲ್ಲ. ಯಾವುದಕ್ಕೆ ಜಾಸ್ತಿ ನ್ಯೂರಾನ್ಗಳು ಫ್ಲೆಕ್ಸಿಬಲ್ ಆಗಿರುತ್ತೋ, ಅದನ್ನ ನ್ಯೂರಾನ್ಗಳು ಮತ್ತೆ ಫೈರ್ ಆಗ್ತಾ ಇರುತ್ತೋ ಆ ಭಾಗ ಹೆಚ್ಚು ನೆನಪಿರುತ್ತೆ. ಹಾಗಾಗಿ ಆ ನೆನಪುಗಳು ಮಸುಕಾಗದೆ ಇರೋ ರೀತಿ ಮತ್ತೆ ಮತ್ತೆ ಬಲಪಡಿಸಬೇಕು, ಕಾಪಾಡ್ಕೊಳ್ಬೇಕು ಅಂತ ಸಂಶೋಧನೆ ಹೇಳ್ತಾ ಇದೆ. ಇದರಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಇನ್ನೊಂದು ಟರ್ಮ್ ಬರುತ್ತೆ. ಇದರ ಬಗ್ಗೆ ಮೊನ್ನೆ ಒಂದ್ಸರಿ ನೋಡಿದ್ವಿ, ಅದ್ರಲ್ಲಿ ನೋಡಿ, ನ್ಯೂರೋಪ್ಲಾಸ್ಟಿಸಿಟಿ ಇಸ್ ಅ ಬ್ರೈನ್ಸ್ ಎಬಿಲಿಟಿ ಟು reorganize itself by forming new neural connection which plays a key role in both learning and forgetting. ನಮ್ಮ ಮೆದುಳು ಇದೆಯಲ್ವಾ, ಆ ಮೆದುಳಲ್ಲಿ ಒಂಥರ ತುಂಬಾ ನ್ಯೂರಾನ್ಸ್ಗಳಿದೆ. ಆ ನ್ಯೂರಾನ್ಗಳೆಲ್ಲ ಪದೇ ಪದೇ ತನ್ನನ್ನ ತಾನ ಸಂಘಟಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ, ರೀಆರ್ಗನೈಸ್ ಮಾಡುವ ಸಾಮರ್ಥ್ಯ. ಒಂದು ನ್ಯೂರಲ್ ಕನೆಕ್ಷನ್ ಬಿಲ್ಡ್ ಆಯ್ತು ಅಂತಂದ್ರೆ ಆ ನ್ಯೂರಲ್ ಕನೆಕ್ಷನ್ ಮತ್ತೆ ಮತ್ತೆ ಫೈರ್ ಆಗ್ತಾ ಇದ್ರೆ, ಅದು ಮತ್ತೆ ಮತ್ತೆ ಉಪಯೋಗಕ್ಕೆ ಬರ್ತಾ ಇದ್ರೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಒಂದ್ ವೇಳೆ ಅದು ಉಪಯೋಗಕ್ಕೆ ಬರ್ಲಿಲ್ಲ ಅಂತಂದ್ರೆ ಅದು ಲಾಸ್ ಆಗಿ ಅಲ್ಲಿ ಹೊಸ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನ್ಯೂರೋಪ್ಲಾಸ್ಟಿಸಿಟಿಯಿಂದಾಗಿ ಇದೆಲ್ಲ ಸಾಧ್ಯ ಆಗುತ್ತೆ. ಒಂದು ನೆನಪಿಟ್ಕೊಳ್ಳೋದ್ರಲ್ಲೂ ಇದು ಇಂಪಾರ್ಟೆಂಟ್, ಮತ್ತೆ ಮರೆತು ಹೋಗುವ ಒಂದು ಬ್ರೈನ್ ಪ್ರಕ್ರಿಯೆ ಇದೆಯಲ್ವಾ, ಆ ಪ್ರಕ್ರಿಯೆಯಲ್ಲೂ ಇದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ಬ್ರೈನಿನ ಒಂದು ಎಬಿಲಿಟಿ, ತನ್ನನ್ನ ತಾನೇ ರೀಆರ್ಗನೈಸ್ ಮಾಡ್ಕೊಳ್ಳೋದು, ಮತ್ತೆ ಹೊಸ ನ್ಯೂರಲ್ ಕನೆಕ್ಷನ್ ಗಳನ್ನ ಫಾರ್ಮ್ ಮಾಡೋದು. ಇನ್ನು ಸೈನಾಪ್ಸ್ ಅಥವಾ ಸಿನಾಪ್ಸ್ ಅಂತಿದೆ ಇನ್ನೊಂದು. ಇಟ್ಸ್ ದ ಜಂಕ್ಷನ್ ಬಿಟ್ವೀನ್ 2 ನರ್ವ್ ಸೆಲ್ಸ್. ಅಂತಂದ್ರೆ ಈ ತರ ನೀವು ಎಲ್ಲಾದ್ರೂ ಬ್ರೈನ್ ಇದ್ರದ್ದು ನೋಡಿರ್ಬಹುದು, ಒಂದು ನರ್ವ್ ಸೆಲ್ ಇನ್ನೊಂದು ನರ್ವ್ ಸೆಲ್, ಈ ತರ ಒಂದು ಜಂಕ್ಷನ್ ಇರುತ್ತೆ. 2 ನರ್ವ್ ಸೆಲ್ಗಳ ನಡುವೆ ಇರುವಂತಹ ಒಂದು ಸಂಪರ್ಕ ಬಿಂದು ಇದು ನರಕೋಶ ಅಂತ ಕರಿತೇವೆ. ಇಲ್ಲಿಂದಾಗಿ ಸಿಗ್ನಲ್ ಪಾಸ್ ಆಗುತ್ತೆ. ಸ್ಟ್ರೆಂಥನಿಂಗ್ ಆರ್ ವೀಕನಿಂಗ್ ಆಫ್ ಸಿನಾಪ್ಸಸ್ ಡಿಟರ್ಮೈನ್ಸ್ ಮೆಮೊರಿ ರಿಟೆನ್ಷನ್ ಆರ್ ಲಾಸ್. ಈ ಸಿನಾಪ್ಸ್ ಇದೆಯಲ್ವಾ, ಸಿನಾಪ್ಸ್ ಎಷ್ಟು ಸ್ಟ್ರೆಂಥನ್ ಆಗಿದೆ, ಅದು ಕರೆಕ್ಟ್ ಆಗಿದೆಯಾ, ಅದು ದುರ್ಬಲ ಆಗಿದ್ರೆ ನೆನಪು ಮರೆಯಾಗ್ಬಿಡುತ್ತೆ ಅಥವಾ ಮಾಯ ಆಗ್ಬಿಡುತ್ತೆ, ಎಲ್ಲ ಮರಿಲಿಕ್ಕೆ ಶುರು ಮಾಡ್ತೇವೆ. ಅದೇ ರೀತಿ ಆ ಸಿನಾಪ್ಸು ಬಲಗೊಳ್ತಾ ಇದ್ರೆ ನೆನಪು ಉಳಿಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೇಳಿರಬಹುದು, ನಿದ್ರೆ ಸಹ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸರಿಯಾದ ಸಮಯಕ್ಕೆ ಮಲಗಿ ಒಂದು 6 ರಿಂದ 7 ಗಂಟೆ ನಿದ್ರೆ ಮಾಡ್ತಾ ಇದ್ರೆ ಸಿನಾಪ್ಸ್ಗಳು ಕರೆಕ್ಟ್ ಆಗಿರುತ್ತೆ. ಅವರವರ ದೇಹದ ಅವಶ್ಯಕತೆಗಳು ಬೇರೆ ಬೇರೆ ಇರುತ್ತೆ, ಆದ್ರೆ ತುಂಬಾ ಒಂದು ವೈದ್ಯಕೀಯ ಸಂಶೋಧನೆಗಳು ಹೇಳೋದು ಹೀಗೆ, ನಿದ್ರೆ, ಆಹಾರ ಮತ್ತೆ ನಮ್ಮ ಎಕ್ಸಸೈಸು, ಇದು 3 ಸಹ ಸಿನಾಪ್ಸ್ಗಳು ಬಲಗೊಳ್ಳೋದಕ್ಕೆ
ಬಹಳ ಪ್ರಮುಖವಾಗಿ ಕಾರಣ ಆಗಿರುತ್ತೆ. ಇದಾದ ನಂತರ ಮುಂದಿನ ವಿಚಾರ, ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಸಸ್ಪೆಂಡೆಡ್ 11% ಇಂಪೋರ್ಟ್ ಡ್ಯೂಟಿ ಆನ್ ಕಾಟನ್. ಇಂಪೋರ್ಟ್ ಡ್ಯೂಟಿ ಆನ್ ಕಾಟನ್ ಇಷ್ಟು 11% ಅನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದು 2021ರಲ್ಲಿ ಇಂಪೋಸ್ ಮಾಡಿದ್ರು. ಈಗ ಸಸ್ಪೆಂಡ್ ಮಾಡಿರೋದು ಟಿಲ್ ಸೆಪ್ಟೆಂಬರ್ 30, 2025. ಅಡ್ರೆಸ್ ರಾ ಮಟೀರಿಯಲ್ ಶಾರ್ಟೇಜಸ್ ಅಂಡ್ ಕಂಟ್ರೋಲ್ ರೈಸಿಂಗ್ ಪ್ರೈಸಸ್ ಇನ್ ದಿ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಹತ್ತಿಯನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ನಾವು ಸಹ ಇಂಪೋರ್ಟ್ ಡ್ಯೂಟಿಯನ್ನ ಸುಂಕವನ್ನ ವಿಧಿಸಿದ್ವಿ 11%. ಅದನ್ನ ಸೆಪ್ಟೆಂಬರ್ 30, 2025 ತನಕ, ಅಂದ್ರೆ ಆಲ್ಮೋಸ್ಟ್ ನೆಕ್ಸ್ಟ್ 1 ತಿಂಗಳ ತನಕ ರದ್ದುಗೊಳಿಸಿದ್ದೇವೆ. ಯಾಕಂತಂದ್ರೆ ಈ ಜವಳಿ ಉದ್ಯಮದಲ್ಲಿ ಕಚ್ಚಾ ವಸ್ತುಗಳ ಕೊರತೆ ಎದುರಾಗ್ತಾ ಇದೆ, ಬೆಲೆ ಏರಿಕೆ ನಿಯಂತ್ರಿಸಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾವೆ, ಆಮದು ಸುಂಕವನ್ನ ಈಗ ರದ್ದುಗೊಳಿಸಿದ್ದೇವೆ ಮತ್ತೆ 1 ತಿಂಗಳ ಕಾಲ. ಇನ್ನು ಕಾಟನ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಇಂಡಿಯಾ ಇಸ್ ದಿ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್. ಹೋಗಿ ನೋಡಿ, ಚೆಕ್ ಮಾಡಿ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಕಾಟನ್ ಪ್ರೊಡಕ್ಷನ್ ನಲ್ಲಿ. ಭಾರತದ ಸ್ಥಾನ ಎಷ್ಟು? 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ. ಪ್ರೊಡಕ್ಷನ್ ನಲ್ಲಿ ಕೇಳ್ತಾ ಇರೋದು. ಪ್ರೊಡಕ್ಷನ್ ರ್ಯಾಂಕಿಂಗ್ ಬೇರೆ, ಎಕ್ಸ್ಪೋರ್ಟ್ ರ್ಯಾಂಕಿಂಗ್ ಬೇರೆ, ಎರಡನ್ನು ಸರಿಯಾಗಿ ನೋಡ್ಕೊಳ್ಳಿ. ಭಾರತ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ವಿಶ್ವದ ಅತಿ ದೊಡ್ಡ ಹತ್ತಿ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದು. ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋದು ನಿಮ್ ಕೆಲಸ, ಅದನ್ನ ಕಮೆಂಟ್ ಮಾಡಿ. ಪ್ರೊಡಕ್ಷನ್ ಡಿಕ್ಲೈನ್ಡ್ ಟು 294 lakh ಬೇಲ್ಸ್. ಅಂತಂದ್ರೆ ಒಂಥರ ಬೇಲ್ಸ್ ಅನ್ನೋದು ಯೂನಿಟ್ ಇಲ್ಲಿ ಒಂದು 294 ಲಕ್ಷ ಬೇಲಿಗೆ ಇಳಿದಿದೆ. ಕಂಪೇರ್ ಟು ರಿಕ್ವೈರ್ಮೆಂಟ್ 335 lakh ಬೇಲ್ಸ್. ನಮ್ಗೆ ರಿಕ್ವೈರ್ಮೆಂಟ್ ಇರೋದು 335 ಲಕ್ಷ ಬೇಲ್ಗಳು, ಅದಷ್ಟು ಸಾಕಾಗ್ತಿಲ್ಲ. ಹಾಗಾಗಿ ಹೈಯರ್ ಇಂಪೋರ್ಟ್, ಇದರಿಂದಾಗಿ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ನೀವು ಇವತ್ತಿನ ವೊಕ್ಯಾಬ್ಯುಲರಿ ನೋಡಿ. ಡ್ಯೂರಿಂಗ್ ಅವರ್ ಎಕ್ಸ್ಪ್ಲೋರೇಷನ್ ಆಫ್ ದಿ ಏನ್ಷಿಯಂಟ್ ಟೆಂಪಲ್, ಹಳೆ ಕಾಲದ ಒಂದು ದೇವಾಲಯವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕಾದ್ರೆ, ವಿ ಆರ್ ಸರೌಂಡೆಡ್ ಬೈ ವರ್ಡಂಟ್ ಫಾರೆಸ್ಟ್. ವರ್ಡಂಟ್ ಅಂತಂದ್ರೆ ಗ್ರೀನ್, ಲಶ್, ಹಚ್ಚ ಹಸಿರಾದ, ಅಂತಂದ್ರೆ ಸಮೃದ್ಧವಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಒಂದು ಕಾಡು ನಮ್ಗೆ ಸಿಕ್ತು. ಅದರಿಂದ ಎಲ್ಲ ಕಡೆ ಕಾಡು ಸುತ್ತುವಕೊಂಡಿತ್ತು. ದ ಪಾತ್ ವೇ ವಾಸ್ ಆಲ್ಮೋಸ್ಟ್ ಅಬ್ಸೊಲೀಟ್. ಅಬ್ಸೊಲೀಟ್ ಅಂತಂದ್ರೆ ಏನು, ಮೊದಲೊಂದ್ಸರಿ ಬಂದಿತ್ತು ಈ ಟರ್ಮ್, ಔಟ್ಡೇಟೆಡ್, ಬಳಕೆಯಲ್ಲಿ ಇಲ್ಲದೆ ಇರೋದು. ಬಳಕೆಯಲ್ಲಿ ಇಲ್ಲ, ಹಳೆ ಕಾಲದಲ್ಲಿ ಯಾರು ಅದರಲ್ಲಿ ಹೋಗ್ತಾ ಇದ್ರು, ಆದ್ರೆ ಈಗ ಯಾರು ಅದರಲ್ಲಿ ಆ ಮಾರ್ಗವನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ದ ಟೆಂಪಲ್ ಇಟ್ ಸೆಲ್ಫ್ ಶೋಸ್ ಸೈನ್ಸ್ ಆಫ್ ಇಮ್ಯಾನ್ಸಿಯೇಷನ್. ಇಮ್ಯಾನ್ಸಿಯೇಷನ್ ಅಂತಂದ್ರೆ ಈಗ ಜೀರ್ಣೋದ್ಧಾರ ಮಾಡೋದು ಅಂತ ನೀವು ಕೇಳಿರಬಹುದು. ಅಂತಂದ್ರೆ ದೇವಾಲಯಗಳನ್ನ ಮತ್ತೆ ಸರಿಪಡಿಸೋದು, ಅದಕ್ಕೆ ಹೊಸ ಜೀವವನ್ನ ತುಂಬಿ ಎಲ್ಲ ಕಡೆ ಆ ಒಂದು ದೇವಾಲಯದ ಪುನರುತ್ಥಾನ ಮಾಡೋದು. ಆದ್ರೆ ಇಮ್ಯಾನ್ಸಿಯೇಷನ್ ಅಂತಂದ್ರೆ ಜೀರ್ಣಗೊಳ್ಳೋದು, ಒಂಥರ ಹಳೆ ಕಾಲದಲ್ಲೇ ಸುಕ್ಕ ಆಗೋದು ಅಂತ ಹೇಳಿದ ಹಾಗೆ ನಾವು ದೇವಸ್ಥಾನಗಳು ಪಳೆಯುಳಿಕೆಗಳಾಗ್ತಾ ಬರೋದು. ವಿತ್ ಇಟ್ಸ್ ಒನ್ಸ್ ಗ್ರ್ಯಾಂಡ್ ಸ್ಟ್ರಕ್ಚರ್ ನೌ ವಾರ್ನ್ ಅಂಡ್ ಥಿನ್. ಒಂದು ಕಾಲದಲ್ಲಿ ದೊಡ್ಡ ಗ್ರ್ಯಾಂಡ್ ಆಗಿರೋ ಸ್ಟ್ರಕ್ಚರ್ ಆಗಿತ್ತು ಅದು, ಈಗ ವಾರ್ನ್ ಅಂತಂದ್ರೆ ನಿಧಾನವಾಗಿ ಎಲ್ಲ ಕುಸಿತಾ ಬಂದಿದೆ, ಹಾಳಾಗ್ತಾ ಇದೆ. ಲೋನ್ ಪ್ರೀಸ್ಟ್ ಹ್ಯಾಡ್ ಸ್ಪಿಯರ್ ಹೆಡೆಡ್ ದ ಎಫರ್ಟ್ಸ್ ಟು ಪ್ರಿಸರ್ವ್ ವಾಟ್ ರಿಮೈನ್ಡ್. ಲೋನ್ ಪ್ರೀಸ್ಟ್ ಒಬ್ಬ ಪೂಜಾರಿ ಅಲ್ಲಿ ಇದ್ದ. ಹಿ ಹ್ಯಾಡ್ ಸ್ಪಿಯರ್ ಹೆಡೆಡ್, ಲೆಡ್ ಅಂತಂದ್ರೆ ಮುನ್ನಡೆಸಿದ್ರು. ಒಬ್ಬ ಪೂಜಾರಿ ಅವರು ಆ ಒಂದು ಯಾವುದಾದ್ರೂ ಒಂದು ಉಳ್ಕೊಂಡಿದ್ರೆ ಅದಾದ್ರೂ ಇರ್ಲಿ, ಆ ದೇವಸ್ಥಾನದ್ದು ಇರುವಷ್ಟಾದ್ರೂ ಆ ದೇವಸ್ಥಾನವನ್ನ ಸಂರಕ್ಷಿಸೋಣ ಅಂತ ಅವರು ಆ ಒಂದು ರೀತಿ ಕಾರ್ಯಗಳನ್ನ ಮುನ್ನಡೆಸ್ತಾ ಇದ್ರು. ಬಟ್ ಹಿ ವಾಸ್ ಇಮ್ಯೂರ್ಡ್ ಬೈ ದಿ ಲ್ಯಾಕ್ ಆಫ್ ರಿಸೋರ್ಸಸ್. ಇಮ್ಯೂರ್ಡ್ ಅಂತಂದ್ರೆ ಟ್ರ್ಯಾಪ್ಡ್, ಎನ್ಕ್ಲೋಸ್, ಆವರಿಸಿರೋದಂತ. ಇಲ್ಲಿ ಅದರ ಅರ್ಥ ಏನು? ಆದ್ರೆ ಅವರಿಗೆ ರಿಸೋರ್ಸ್ಗಳ ಕೊರತೆ ಎದುರಾಗ್ತಾ ಇತ್ತು, ಎಲ್ಲ ಕಡೆ ಬೇಕಾಗಿರೋ ರಿಸೋರ್ಸ್ಗಳು ಸಿಗ್ತಾ ಇರಲಿಲ್ಲ. ಕ್ವಶನ್ ನೋಡಿ ಇವತ್ತಿಂದ. ವಿತ್ ರೆಫರೆನ್ಸ್ ಟು ಸ್ಕೂಲ್ ಎನ್ರೋಲ್ಮೆಂಟ್ ಪ್ಯಾಟರ್ನ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಆಸ್ ಪರ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ, government schools account for more than half of total enrollment. Rural India shows higher share of public school enrollment compared to overall national average. RTE Act 2009 applies only to private schools since government schools already provide free education. ಯಾವ್ದು ಕರೆಕ್ಟು, ಎಷ್ಟು ಕರೆಕ್ಟು ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಓನ್ಲಿ 1, ಓನ್ಲಿ 2, ಆಲ್ 3 ನನ್. ಇದರಲ್ಲಿ ಓನ್ಲಿ 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, 1 and 2 ಆರ್ ಕರೆಕ್ಟ್, 3 is incorrect. ಯಾಕೆ? RTE Act ಮೇಕ್ಸ್ ಗವರ್ಮೆಂಟ್ ಸ್ಕೂಲ್ ಸೆಂಟ್ರಲ್ ಅಲ್ವಾ, ಅದು ಪ್ರೈವೇಟ್ ಸ್ಕೂಲ್ಗೂ ಅಪ್ಲೈ ಆಗುತ್ತೆ, ಮುಖ್ಯವಾಗಿ ಗವರ್ಮೆಂಟ್ ಸ್ಕೂಲ್ಗೂ ಅಪ್ಲೈ ಆಗುತ್ತೆ. ಆದ್ರೆ ಅದರಲ್ಲಿ ಮುಖ್ಯವಾಗಿ ಗವರ್ಮೆಂಟ್ ಸ್ಕೂಲ್ಗಳಿಂದಾನೇ ಈಗ
RTA ಆಕ್ಟ್ನ ಮೂಲಕ ಎಲ್ಲ ಹೆಚ್ಚೆಚ್ಚು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಈಗ ಜಾರಿಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲನ್ನು ಪ್ರಮುಖವಾಗಿ ಕನ್ಸಿಡರ್ ಮಾಡ್ತಾರೆ. Reference to the Adi Karma Yogi initiative, consider the following statements. Its program under Ministry of Tribal Affairs. It seeks to train tribal youth in leadership, governance and problem solving at the village level. It's part of tribal subplan approach that ensure targeted expenditure for tribal development. ನೋಡಿ ಎಷ್ಟು ಕರೆಕ್ಟ್ ಇದೆ. ಹಿಯರ್ ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಲ್ ಆರ್ ಕರೆಕ್ಟ್. ಕರೆಕ್ಟ್ ಆಗಿ ಮೊದಲು ಸಾರಿ ನೋಡಿದ್ವಿ ನಾವು. 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ. With reference to cotton in India, consider the following statement. India remains one of the world's largest producer of cotton. Cotton production in 2024-25 was lower than domestic requirement, creating reliance on imports. Union government permanently abolished import duties on cotton in 2025. ಸಸ್ಪೆಂಡ್ ಮಾಡೋದು ಬೇರೆ, ಅಬಾಲಿಷ್ ಮಾಡೋದು ಬೇರೆ. ಹಾಗಾಗಿ ಎರಡೂ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸ್ಟೇಟ್ಮೆಂಟ್ ಅಲ್ಲಿ 1 and 2 ಆರ್ ಕರೆಕ್ಟ್. ಆದರೆ ಸ್ಟೇಟ್ಮೆಂಟ್ 3 is wrong because ಡ್ಯೂಟಿ ವಾಸ್ ಓನ್ಲಿ ಸಸ್ಪೆಂಡೆಡ್ ಟಿಲ್ ಸೆಪ್ಟೆಂಬರ್ 30, 2025, ನಾಟ್ ಅಬಾಲಿಷ್ಡ್ ಪರ್ಮನೆಂಟ್ಲಿ. ಟೆಂಪರರಿ ಸಸ್ಪೆಂಡ್ ಮಾಡಿದ್ದಾರೆ ಅಷ್ಟೇ, ಕಂಪ್ಲೀಟ್ ಆಗಿ ಅದನ್ನ ತೆಗೆದು ಹಾಕಿಲ್ಲ, ಅಬಾಲಿಷ್ ಮಾಡಿಲ್ಲ. ಒಂದು ಆರ್ಟಿಕಲ್ ನೋಡೋಣ. ಪ್ಲೇ ಬೇಸ್ಡ್ ಲರ್ನಿಂಗ್ ಫಾರ್ ಇಂಡಿಯಾಸ್ ಫ್ಯೂಚರ್. ನಿನ್ನೆ ಅಥವಾ ಮೊನ್ನೆ ನಾವು ಒಂದು ಆರ್ಟಿಕಲ್ ನೋಡಿದ್ವಿ, ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟು ಮಕ್ಕಳಿಗೆ ಅಂತ. ಈಗ ಪ್ಲೇ ಬೇಸ್ಡ್ ಲರ್ನಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ವೈ ಇಸ್ ದಿಸ್ ಇಂಪಾರ್ಟೆಂಟ್? ಆರ್ಟಿಕಲ್ ಸೇಸ್ ಇಂಡಿಯಾ ಮಸ್ಟ್ ಫೋಕಸ್ ಆನ್ ಇಟ್ಸ್ ಯಂಗೆಸ್ಟ್ ಚಿಲ್ಡ್ರನ್ ಬಿಕಾಸ್ their early years before age 6 decide how smart, healthy and capable they will be in future. ಇದಾಗ್ನಿಂದ ಜನನದಿಂದ 6 ವರ್ಷದೊಳಗಿನ ಒಂದು ಅವಧಿ ಬಹಳ ಪ್ರಮುಖವಾದಂತಹ ಅಂತ. ಆ ಒಂದು ಸಂದರ್ಭದಲ್ಲೇ ಮುಂದಿನ ದಿನಗಳಲ್ಲಿ ಅವರು ಎಷ್ಟು ಸ್ಮಾರ್ಟ್ ಆಗ್ತಾರೆ, ಹೆಲ್ದಿ ಆಗಿರ್ತಾರೆ, ಎಷ್ಟು ಕೆಪಬಲ್ ಆಗಿರ್ತಾರೆ ಅನ್ನೋದನ್ನ ಆ ಒಂದು ಹಂತ ಡಿಸೈಡ್ ಮಾಡುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಆ ಯಂಗೆಸ್ಟ್ ಚಿಲ್ಡ್ರನ್ ಮೇಲೆ ಫೋಕಸ್ ಮಾಡಬೇಕಾದ ಅನಿವಾರ್ಯತೆ, ಅವಶ್ಯಕತೆ ಬಹಳ ಇದೆ. ಪ್ರೈಮ್ ಮಿನಿಸ್ಟರ್ ಮೋದಿಸ್ ಗವರ್ಮೆಂಟ್ ಥ್ರೂ ಅಂಗನವಾಡಿ ಸೆಂಟರ್ಸ್, ವಿಲೇಜ್ ಲೆವೆಲ್ ಚೈಲ್ಡ್ ಕೇರ್ ಸೆಂಟರ್ಸ್, ಇಟ್ಸ್ ಮೇಕಿಂಗ್ ಚಿಲ್ಡ್ರನ್ ಅರ್ಲಿ ಎಜುಕೇಶನ್ ಅ ನ್ಯಾಷನಲ್ ಪ್ರಯಾರಿಟಿ. ಈಗಿನ ಮೋದಿಯವರ ಸರ್ಕಾರದಿಂದಾಗಿ ಅಂಗನವಾಡಿ ಸೆಂಟರ್ಗಳಲ್ಲಿ ಹೆಚ್ಚೆಚ್ಚು ಇದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅರ್ಲಿ ಎಜುಕೇಶನ್ ಒಂದು ನ್ಯಾಷನಲ್ ಪ್ರಯಾರಿಟಿ ಅಂತ ಈ ಮೂಲಕ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಾಟ್ ಇಸ್ ಚೇಂಜಿಂಗ್? ಏನ್ ಬದಲಾಗ್ತಾ ಇದೆ ಅಂತಂದ್ರೆ, ಅರ್ಲಿಯರ್ ಅಂಗನವಾಡೀಸ್ ವರ್ ಮೇನ್ಲಿ ಫಾರ್ ಗಿವಿಂಗ್ ಫುಡ್ ಟು ಚಿಲ್ಡ್ರನ್. ಮೊದಲೆಲ್ಲ ಅಂಗನವಾಡಿ ಅಂತಂದ್ರೆ ಒಂದು ಊಟ, ಫುಡ್ಡು ಅಥವಾ ಅಲ್ಲಿ ಕೊಡ್ತಕ್ಕಂಥ ಬೇರೆ ಬೇರೆ ಪೌಷ್ಟಿಕಾಂಶದ ಆಹಾರ, ಅದಕ್ಕೋಸ್ಕರ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ನಾವು ದೇ ಆರ್ ಬೀಂಗ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಲರ್ನಿಂಗ್ ಸೆಂಟರ್ಸ್. ಈಗ ಅವುಗಳೆಲ್ಲ ಒಂದು ಕಲಿಕಾ ಕೇಂದ್ರವಾಗಿ ಬದಲಾಗ್ತಾ ಇದೆ. ವೇರ್ ಪ್ಲೇ ಬೇಸ್ಡ್ ಆಕ್ಟಿವಿಟೀಸ್ ಹೆಲ್ಪ್ ಚಿಲ್ಡ್ರನ್ ಗ್ರೋ ಇಂಟೆಲೆಕ್ಚುಯಲಿ, ಸೋಷಿಯಲಿ, ಇಮೋಷನಲಿ ಅಂಡ್ ಫಿಸಿಕಲಿ. ಅಂದ್ರೆ ಪ್ಲೇ ಬೇಸ್ಡ್ ಆಕ್ಟಿವಿಟೀಸ್ಗಳು, ಆಟದ ನಲಿ ಕಲಿ ಅಂತ ನೀವು ಕೇಳಿರ್ಬಹುದು. ನಲಿ ಕಲಿಯೋದು ಒಂದು ಹಂತದ 1ನೇ ಕ್ಲಾಸ್ನ 2ನೇ ಕ್ಲಾಸ್ ನಾವು ನೋಡ್ತಾ ಇರ್ತೇವೆ. ಅಂದ್ರೆ ನಲಿತಾ ಅವ್ರು ಕಲಿಬೇಕು. ಇಲ್ಲಿ ಆಟವಾಡ್ತಾ ಅವ್ರು ಕಲಿತಾರೆ. ಆಟ, ಹಾಡು, ಕತೆ ಇದ್ರ ಮೂಲಕ ಜಾಸ್ತಿ ಅವ್ರು ಕಲಿತಾರೆ. ಇದರಿಂದಾಗಿ ಅವರು ಇಂಟೆಲೆಕ್ಚುವಲಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಬೆಳವಣಿಗೆಯನ್ನ ಕಾಣ್ತಾರೆ. ಇನ್ನು ಅಂಡರ್ NEP 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದೆಯಲ್ವಾ, ಅದರ ಅಂಡರ್ ಅಲ್ಲಿ 85% ಆಫ್ ಬ್ರೈನ್ ಡೆವಲಪ್ಮೆಂಟ್ ಹ್ಯಾಪನ್ಸ್ ಬಿಫೋರ್ ಏಜ್ 6. ಸೊ ಸ್ಟ್ರಕ್ಚರ್ಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಇಸ್ ನೆಸೆಸರಿ. 85% ಅಷ್ಟು ಬ್ರೈನ್ ಡೆವಲಪ್ಮೆಂಟ್ ಆಗೋದು 6ನೇ ವರ್ಷದ ಒಳಗೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಚೈಲ್ಡ್ಹುಡ್ ಅನ್ನೋದು ಬಹಳ ಸ್ಟ್ರಕ್ಚರ್ಡ್ ಆಗಿರಬೇಕು, ಸರಿಯಾದ ಯೋಜನೆಯಿಂದ ಕೂಡಿರಬೇಕು, ಆ ಕೇರ್ ಕರೆಕ್ಟ್ ಆಗಿ ಸಿಗಬೇಕು. ಇನ್ನು ಭಾರತದಲ್ಲಿ ಮುಖ್ಯವಾದ ಇನಿಷಿಯೇಟಿವ್ಗಳಂತಂದ್ರೆ ಪೋಷಣ್ ಬಿ ಪಢಾಯಿ ಬಿ ಅಂತ. ಇಟ್ ಮೀನ್ಸ್ ನ್ಯೂಟ್ರಿಷನ್ ಅಲಾಂಗ್ ವಿತ್ ಎಜುಕೇಶನ್. ಅಂಗನವಾಡಿಗಳಲ್ಲಿ ಕೇವಲ ನ್ಯೂಟ್ರಿಷನ್ ಮಾತ್ರ ಅಲ್ಲ, ಎಜುಕೇಶನ್ ಸಹ ಸಿಗ್ತಾ ಇದೆ. ಅಂಗನವಾಡಿ ವರ್ಕರ್ಸ್ ಆರ್ ಟ್ರೈನ್ಡ್ ಟು ಯೂಸ್ ಗೇಮ್ಸ್, ಸಾಂಗ್ಸ್, ಸ್ಟೋರೀಸ್ ಅಂಡ್ ಲೋಕಲ್ ಮಟೀರಿಯಲ್ಸ್ ಟು ಟೀಚ್ ಚಿಲ್ಡ್ರನ್. ಮಕ್ಕಳಿಗೆ ಕಲಿಸಿಕಂತಾನೆ ಅವರು ಬೇರೆ ಬೇರೆ ಮೆಥಡ್ಗಳನ್ನ, ಆಟ ಇರಬಹುದು, ಹಾಡು, ಕಥೆ, ಮತ್ತೆ ಅಲ್ಲೇ ಆ ಒಂದು ಲೋಕಲ್ ಮಟೀರಿಯಲ್ಗಳನ್ನ ಯೂಸ್ ಮಾಡಿಕೊಂಡು ಆಟದ ಜೊತೆ ಪಾಠವನ್ನ ಕಲಿಸ್ತಾರೆ. ರೆಗ್ಯುಲರ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ECC ಡೇಸ್ ಆರ್ ಹೆಲ್ಡ್ ಮಂತ್ಲಿ. ಅಂತಂದ್ರೆ ನಾವು ನೋಡಿದ್ದು ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತೆ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿ ಮಂತ್ಲಿ ಮೀಟಿಂಗ್ಗಳಾಗಿರ್ಬಹುದು, ಮನೆ ಮನೆ ಭೇಟಿ ಆಗಿರಬಹುದು, ಆ ತರಹದ ಕೆಲವು ಕ್ರಮಗಳನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ಆದರ್ಶಿಲಾ ಫೌಂಡೇಶನ್
ಆಧಾರಶೀಲ ಅಂತ ಹೇಳ್ಬೋದು, ಆಧಾರಶೀಲ ಅ ಕರಿಕ್ಯುಲಮ್ ಫಾರ್ ಏಜಸ್ 3 to 6 ಫೋಕಸಿಂಗ್ ಆನ್ ಹೋಲಿಸ್ಟಿಕ್ ಗ್ರೋತ್. 3ರಿಂದ 6 ವರ್ಷದೊಳಗಿನ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಕರಿಕ್ಯುಲಮ್. ಅದರಲ್ಲಿ ಹೋಲಿಸ್ಟಿಕ್ ಗ್ರೋತ್, ಸಮಗ್ರ ಬೆಳವಣಿಗೆ ಅಂತ ನಾವೇನು ಕರಿತೇವೆ, ಮೈಂಡ್, ಬಾಡಿ, ಎಮೋಷನ್, ಸೋಷಿಯಲ್ ಸ್ಕಿಲ್ ಎಲ್ಲ ಡೆವಲಪ್ ಆಗಬೇಕು. ಎನ್ಕರೇಜ್ ಸ್ಟ್ರಕ್ಚರ್ಡ್ ಪ್ಲೇ ಟು ಸೊ ಚಿಲ್ಡ್ರನ್ ಲರ್ನ್ ನ್ಯಾಚುರಲಿ. ಹಾಗಾಗಿ ನೈಸರ್ಗಿಕವಾಗಿ ಅವರಿಗೆ ಕಲಿಯೋದು ಅನ್ನೋದು ಇನ್ನೊಂದು ಹೊರೆ ಅಂತ ಅನ್ಸಬಾರ್ದು. ನ್ಯಾಚುರಲ್ ಆಗಿ ಅವರಿಗೆ ಕಲಿಯೋದರ ಕಡೆ ಆಸಕ್ತಿ ಮೂಡಬೇಕು. ಆ ರೀತಿಯಾದಂತಹ ಕರಿಕ್ಯುಲಮ್ಗಳನ್ನ ಈಗ ಅಳವಡಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಇನ್ನು ಪೇರೆಂಟ್ ಇನ್ವಾಲ್ವ್ಮೆಂಟ್ ಸಹ ಇಂಪಾರ್ಟೆಂಟ್. ಪೇರೆಂಟ್ಸ್ ಆರ್ ಗೈಡೆಡ್ ಟು ಹೆಲ್ಪ್ ಚಿಲ್ಡ್ರನ್ ಎಟ್ ಹೋಮ್ ವಿತ್ ಸಿಂಪಲ್ ಪ್ಲೇ ಬೇಸ್ಡ್ ಮೆಥಡ್ಸ್. ತಂದೆ ತಾಯಿ ಪೋಷಕರಿಗೂ ಸಹ ಕಲಿಬೇಕಾದ್ರೆ ಓದು ಸುಮ್ಮನೆ 2 ಗಂಟೆ ಸುಮ್ಮನೆ ಕೂತ್ಕೊಂಡು ಇರಬೇಕು, ಪುಸ್ತಕ ಹಿಡಿದ ಮೇಲೆ ಹೇಳ್ಬಾರ್ದು ಅನ್ನೋದಕ್ಕಿಂತ ಈ ರೀತಿ ಆಟ ಆಡ್ತಾ ಅದನ್ನ ಎಂಜಾಯ್ ಮಾಡ್ತಾ ಕಲಿ ಅಂತ ಪೇರೆಂಟ್ಸ್ ಗಳಿಗೆ ಮೊದಲು ಮನವರಿಕೆ ಮಾಡ್ಕೊಡ್ಬೇಕು, ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತ. ಹಾಗಾಗಿ ಅವರಿಗೂ ಸಹ ಗೈಡ್ ಮಾಡ್ತಾರೆ. ಇನ್ನು ಯಾಕೆ ಪ್ಲೇ ಬೇಸ್ಡ್ ಲರ್ನಿಂಗು, ಆಟದ ಮೂಲಕನೇ ಕಲಿಯಕ್ಕೆ ಯಾಕೆ ಈಗ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತಂದ್ರೆ, ಚಿಲ್ಡ್ರನ್ ನ್ಯಾಚುರಲಿ ಲರ್ನ್ ಬೆಸ್ಟ್ ಥ್ರೂ ಪ್ಲೇ. ಸಾಂಗ್ಸ್ ಇರಬಹುದು, ಸ್ಟೋರೀಸ್, ರೋಲ್ ಪ್ಲೇ, ಇದು ಎಲ್ಲದರಿಂದಾಗಿ ಹೆಚ್ಚು ಚೆನ್ನಾಗಿ ಮಕ್ಕಳು ಕಲಿತಾರೆ. ದಿಸ್ ಬಿಲ್ಡ್ಸ್ ಲ್ಯಾಂಗ್ವೇಜ್, ಒಂದು ಭಾಷೆ ಅಭಿವೃದ್ಧಿ ಆಗುತ್ತೆ. ಮೋಟರ್ ಸ್ಕಿಲ್, ನಮ್ಮ ಎಲ್ಲಾ ದೇಹದ ಅಂಗಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಚಲಿಸುವುದು ಇರಬಹುದು, ಮೂಮೆಂಟು, ಅದೆಲ್ಲ ಇಂಪ್ರೂವ್ ಆಗುತ್ತೆ. ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತವೆ. ಮತ್ತೆ ಕ್ಯೂರಿಯಾಸಿಟಿ, ಅವರ ಆಸಕ್ತಿ, ಇಂಟ್ರೆಸ್ಟ್ ಗಳೆಲ್ಲ ಡೆವಲಪ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಓನ್ಲಿ ಮೆಮೊರೈಸಿಂಗ್, ಜಸ್ಟ್ ಎಲ್ಲ ಬಾಯ್ಹಾರ್ಟ್ ಮಾಡೋದು, ಮೆಮೊರೈಸ್ ಮಾಡೋದು, ಅದಕ್ಕಿಂತ ಚಿಲ್ಡ್ರನ್ ಎಂಜಾಯ್ ಲರ್ನಿಂಗ್ ಅಂಡ್ ಡೆವಲಪ್ ಲೈಫ್ ಲಾಂಗ್ ಸ್ಕಿಲ್ಸ್. ಇಡೀ ಜೀವನಕ್ಕೆ ಬೇಕಾದ ಸ್ಕಿಲ್ ಗಳನ್ನ ಅವರು ಇದರಿಂದ ಕಲಿತಾರೆ. ಹಾಗಾಗಿ ಇದೊಂದು ಲಾಂಗ್ ಟರ್ಮ್ ಗೋಲ್ ತರ. ಫ್ಯಾಮಿಲೀಸ್ ಅರ್ಲಿಯರ್ ಸಾ ಅಂಗನವಾಡಿ ಆಸ್ ಜಸ್ಟ್ ನ್ಯೂಟ್ರಿಷನ್ ಸೆಂಟರ್ಸ್. ಮೊದಲೆಲ್ಲ ಒಂದು ಪೋಷಣಾ ಕೇಂದ್ರವಾಗಿತ್ತು ಅಷ್ಟೇ. ಆದ್ರೆ ನೌ ದೇ ಆರ್ ಸೀನ್ ಆಸ್ ದಿ ಫಸ್ಟ್ ಸ್ಟೆಪ್ ಆಫ್ ಎ ಚೈಲ್ಡ್ಸ್ ಎಜುಕೇಶನ್. ಮಕ್ಕಳ ಕಲಿಕೆಯಲ್ಲಿ ಅಂಗನವಾಡಿಗಳೇ ಈಗ ಮೊದಲ ಹಂತ, ಮೊದಲ ಹೆಜ್ಜೆ. ಇಫ್ ಇಂಡಿಯಾ ವಾಂಟ್ಸ್ ಟು ಬಿಕಮ್ ಟ್ರೂಲಿ ಡೆವಲಪ್ಡ್, ವಿಕಸಿತ ಭಾರತ್, ನಾವು ವಿಕಸಿತ ಭಾರತ್ ಆಗಬೇಕು ಅಂತಂದ್ರೆ ಇಟ್ ಮಸ್ಟ್ ಇನ್ವೆಸ್ಟ್ ಇನ್ ಅರ್ಲಿ ಚೈಲ್ಡ್ಹುಡ್ ಲರ್ನಿಂಗ್. ಮುಖ್ಯವಾಗಿ ನಾವು ಅರ್ಲಿ ಚೈಲ್ಡ್ಹುಡ್, ಈ ಒಂದು 6 ವರ್ಷದ ಒಳಗಿನ ಒಂದು ಹಂತದಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಲೇಬೇಕು. ದಿಸ್ ಇಸ್ ನಾಟ್ ಅ ಲಕ್ಸುರಿ, ಇಟ್ ಇಸ್ ಎಸೆನ್ಷಿಯಲ್ ಟು ಬಿಲ್ಡ್ ಸ್ಮಾರ್ಟರ್, ಹೆಲ್ದಿಯರ್, ಮೋರ್ ಪ್ರೊಡಕ್ಟಿವ್ ಸಿಟಿಸನ್ಸ್. ಇದೇನು ದೊಡ್ಡ ಲಕ್ಸುರಿ ಅಂತಲ್ಲ, ಆದ್ರೆ ಮಕ್ಕಳು ಮುಂದೆ ಸ್ಮಾರ್ಟ್ ಆಗಬೇಕು, ಅಥವಾ ಅಂತಂದ್ರೆ ಬೌದ್ಧಿಕವಾಗಿ ವಿಕಾಸಗೊಳ್ಬೇಕು, ಹೆಲ್ದಿ ಆಗಿರ್ಬೇಕು, ಹೆಚ್ಚು ಉತ್ಪಾದಕತೆ, ಅಂತಂದ್ರೆ ಯಾವುದೇ ಕೆಲಸ ಮಾಡಿದ್ರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಅವಕಾಶ ಮತ್ತೆ ಶಕ್ತಿ ಎರಡೂ ಇರಬೇಕು. ಹಾಗಾಗಿ ಅದಕ್ಕೆ ಇದೆಲ್ಲವೂ ಸಹ ಬಹಳ ಮುಖ್ಯ. ದ ಗವರ್ಮೆಂಟ್ ಇಸ್ ಶಿಫ್ಟಿಂಗ್ ಅಂಗನವಾಡೀಸ್ ಫ್ರಮ್ ಫುಡ್ ಸೆಂಟರ್ಸ್ ಟು ಪ್ಲೇ ಬೇಸ್ಡ್ ಅರ್ಲಿ ಲರ್ನಿಂಗ್ ಹಬ್ಸ್, ಅಂದ್ರೆ NEP ಅಂಡ್ ಪೋಷಣ್ ಬಿ ಪಢಾಯಿ ಬಿ. ನೆನಪಿರ್ಲಿ, ನಾವೇನು ನೋಡಿದ್ವಿ ಅಂತ ಲಾಸ್ಟ್ ಅಲ್ಲಿ ನೋಡ್ತಾ ಇದ್ದೇವೆ. ಪ್ಲೇ ಬೇಸ್ಡ್ ಅರ್ಲಿ ಲರ್ನಿಂಗ್ ಹಬ್ಸ್ ಆಗಿ ಅಂಗನವಾಡಿಗಳನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಪೋಷಣ್ ಬಿ ಪಢಾಯಿ ಬಿ ಯೋಜನೆ ಸಹ ಇದೆ. ಏಮಿಸ್ ಏನು ಮುಖ್ಯವಾದ ಗುರಿ, ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಫಿಸಿಕಲ್, ಸೋಷಿಯಲ್, ಎಮೋಷನಲ್, ಕಾಗ್ನೇಟಿವ್ ಎಲ್ಲಾ ಡೆವಲಪ್ಮೆಂಟ್ ಆಗಬೇಕು. ಎಲ್ಲಿ ಯಾವೊಂದು ಅವಧಿಯಲ್ಲಿ, ಜನನದಿಂದ 6 ವರ್ಷದ ಒಂದು ಅವಧಿಯಲ್ಲಿ. ಮೇಕಿಂಗ್ ಅರ್ಲಿ ಎಜುಕೇಶನ್ ಇಸ್ ದಿ ಫೌಂಡೇಶನ್ ಆಫ್ ಇಂಡಿಯಾಸ್ ಫ್ಯೂಚರ್. ಈ ಮೂಲಕ ಒಂದು ಸುಸ್ಥಿರ ಭಾರತದ, ಸದೃಢ ಭಾರತದ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಈ ಒಂದು ಅರ್ಲಿ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಇದು ಪಾಂಚಜನ್ಯ IAS.